ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಪ್ರೋಮೋ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇದನ್ನು ಈ ಪ್ರೋಮೋ ಏನಿದೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದಾರೆ ಜೋಡಿಯಾಗಿ, ಇದನ್ನು ನಾನು ಲೈವ್ ಸಹ ನೋಡಿದ್ದೀನಿ. ಏನಿದು ಪ್ರೋಮೋ, ಏನಿದು ಗೇಮು ನೋಡೋಣ. ಆ್ಯಸ್ ಪರ್ ಪ್ರೋಮೋ ಬಿಗ್ ಬಾಸ್ ಏನಂತ ಅನೌನ್ಸ್ ಮಾಡಿದ್ದಾರೆ, ಕ್ಯಾಪ್ಟನ್ಸಿನ ಜೋಡಿಯಾಗಿ ಆಡಬೇಕು ಈ ಟಾಸ್ಕ್ನ. ಹಾಗಾಗಿ ಗಿಲ್ಲಿ ಮತ್ತು ರಘುವರ್ನ ಒನ್ ಟೀಮ್ ಮಾಡಿದ್ದಾರೆ, ಸೂರಜ್ ಮತ್ತು ಕಾವ್ಯನ ಒನ್ ಟೀಮ್ ಮಾಡಿದ್ದಾರೆ. ಇದು ಯಾರು ಧ್ರುವಂತ್ ಮತ್ತು ರಕ್ಷಿತಾ ಅವ್ರು ತೊಗೊಂಡಿರೋ ಡಿಸಿಷನ್ನು. ಹಾಗಾಗಿ ಇವರು ಜೋಡಿಗಳಾಗಿ ಆಡ್ತಾ ಇದ್ದಾರೆ. ಗೇಮ್ ಬಂದುಬಿಟ್ಟು 4 ಪೀಸ್ ಆಗಿರೋ ಒಂದು ಬಕೆಟ್ನ ಕೊಡ್ತಾರೆ. ಆ ಬಕೆಟ್ನ ಜೋಡಿಗಳು ಜಾಯಿನ್ ಮಾಡಿಕೊಂಡು ಬಿಗ್ ಬಾಸ್ ಅನೌನ್ಸ್ ಮಾಡೋ ಐಟಮ್ನ, ಮನೇಲಿರೋ ಐಟಮ್ನ ಯಾರು ಮೊದಲು ತಗೊಬಂದು ಕೈ ಯೂಸ್ ಮಾಡದೆ ಆ ಬಕೆಟ್ ಒಳಗಡೆ ಹಾಕ್ಕೊಂಡು ಆ ಹೊರಗಡೆ ಇರೋ ಬಾಕ್ಸಿಗೆ ಯಾರು ತೊಗೊಂಬಂದು ಫಸ್ಟ್ ಹಾಕ್ತಾರೆ ಅವರಿಗೆ ಪಾಯಿಂಟ್. ಆಗಿದೆ ಇಲ್ಲಿ ರಜತು ಮತ್ತು ರಾಶಿಕಾ ಅವರು ಉಸ್ತುವಾರಿಯಾಗಿ ಮಾಡ್ತಾಯಿದ್ದಾರೆ. ರಾಶಿಕಾ ಅವರು ಗಿಲ್ಲಿ ಹಾಗೆ ರಘು ಅವ್ರಿಗೆ ಉಸ್ತುವಾರಿ ಮಾಡ್ತಿದ್ರೆ, ರಜತ್ ಅವರು ಕಾವ್ಯ ಮತ್ತು ಸೂರಜ್ಗೆ ಉಸ್ತುವಾರಿ ಮಾಡ್ತಾಯಿದ್ದಾರೆ. ನಾವು ಉಸ್ತುವಾರಿಗಳ ಬಗ್ಗೆ 2 ಮಾತು ಮಾತಾಡೋ ಹಾಗಿಲ್ಲ, ತುಂಬ ಚೆನ್ನಾಗಿ ಉಸ್ತುವಾರಿ ಮಾಡಿದರು. ಬಟ್ ಕೆಲವೊಂದು ಕಡೆ ತುಂಬ ಕನ್ಫ್ಯೂಸ್ಡ್ ಡಿಸಿಷನ್ ಕೊಟ್ಟರು, ಸುಮ್ಮನೆ ಅನ್ನೆಸೆಸರಿ ಪಾಯಿಂಟ್ಸ್ನ ಅಪೋನೆಂಟ್ಸ್ಗೆ ಕೊಟ್ಟರು ಅಂತ ನನಗೆ ಫೀಲ್ ಆಯಿತು. ಬಿಗ್ ಬಾಸು ಐಟಮ್ನ ಯಾವಾಗ ಅನೌನ್ಸ್ ಮಾಡ್ತಾರೆ, ಬಜರ್ ಆದ ತಕ್ಷಣವೇ ಹೋಗ್ಬಿಟ್ಟು ಐಟಮ್ ಎಲ್ಲಿದೆ ಹುಡ್ಕೊಂಡು ಅದನ್ನು ಬಕೆಟಲ್ಲಿ ಬರಬೇಕು. ಬಕೆಟ್ ಓಪನ್ ಮಾಡ್ಕೊಂಡು ಹೋದರೆ ಅದನ್ನ ಫೌಲ್ ಅಂತ ಕನ್ಸಿಡರ್ ಮಾಡಿ 10 ಸೆಕೆಂಡ್ಸು ಫೌಲ್ ಕೊಡ್ತಾರೆ. ಸೊ ಆವಾಗ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಇದು ಕ್ಲಿಯರ್ ಆಗಿತ್ತು ರೂಲ್ಸು, ಇಬ್ಬರೂ ನೀಟಾಗಿ ಫಾಲೋ ಮಾಡ್ತಾಯಿದ್ರು. ಬಟ್ ರಘು ಅವರು ಗಿಲ್ಲಿ ಅವರು ತುಂಬ ಅಂದರೆ ಜಾಯಿನ್ ಮಾಡ್ತಾ ಇರಲಿಲ್ಲ ಬಕೆಟು. ಸೊ ಅದು ಸ್ವಲ್ಪ ಓಪನ್ ಆಗೇ ಹೋಗ್ತಾ ಇತ್ತು. ಹಾಗಾಗಿ ರಾಶಿಕಾ ಅವರು ತುಂಬ ಸಲ ಫೌಲ್ ಕೊಟ್ಟರು. ಹಾಗೆಯೇ ಸೂರಜ್ ಮತ್ತು ಕಾವ್ಯನೂ ಸುಮಾರು ಸಲ ಅದೇ ಮಿಸ್ಟೇಕ್ ಮಾಡಿದರು. ರಜತ್ ಅವರು ಸುಮಾರು ಸಲ ಅಲ್ಲಿ ಫೌಲ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ, ಗಿಲ್ಲಿಗೆ ಮೋಸ ಮಾಡಿದರು ರಾಶಿಕಾ ಅಂತ. ಯಾವ ಮೋಸನೂ ಮಾಡಿಲ್ಲ, ರಾಶಿಕಾ ಅವರು ನೀಟಾಗೇ ಮಾಡಿದರು. ಇಲ್ಲಿ ಗಿಲ್ಲಿ ಮತ್ತು ರಘು ಅವರೇ ಒಬ್ರಿಗೊಬ್ರು ಬೈಕೊಂಡ್ರೆ, ಗಿಲ್ಲಿ ನೀನು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತ, ರಘು ಅವರನ್ನ ನೀನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಗಿಲ್ಲಿ, ಈ ಥರ ಅವರವರೇ ಕಚ್ಚಾಡ್ಕೊಂಡ್ರು. ಆಬ್ವಿಯಸ್ಲಿ ಅವರಿಬ್ಬರು ಸರಿಯಾಗಿ ಇಟ್ಕೊಳ್ಳಿಲ್ಲ, ತುಂಬ ಸಲ ಅದು ಜಾಯಿನ್ ಆಗೇ ಇರಲಿಲ್ಲ. ಹಾಗಾಗಿ ರಾಶಿಕಾ ಅವರು ಅಲ್ಲಿ ಫೌಲ್ ಕೊಟ್ಟರು. ರಾಶಿಕಾ ಇಲ್ಲಿ ಮೋಸ ಮಾಡಿಲ್ಲ. ಗಿಲ್ಲಿ ಫ್ಯಾನ್ಸು ಇಲ್ಲಿ ಫೀಲ್ ಆಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವರೇ ಸರಿಯಾಗಿ ಇಟ್ಕೊಂಡಿಲ್ಲ. ಇನ್ನೊಂದು ಕಡೆ ನೋಡಿದರೆ ಕಾವ್ಯ ಸೂರಜು ಅದೇ ಮಿಸ್ಟೇಕ್ ಮಾಡಿದರು. ಸೊ ಸುಮಾರು ಸಲ ಫೌಲು ಕೊಟ್ಟರು. ಇಲ್ಲಿ ಗಿಲ್ಲಿ ಇನ್ನೊಂದು ಕ್ವಶನ್ ಇತ್ತು ಗಿಲ್ಲಿಗೆ, ಅಂದರೆ ಅವರಿಬ್ಬರು ಹತ್ರದಲ್ಲಿ ನಿಂತಿದ್ದಾರೆ, ಒಳಗಡೆ ಹೋಗೋಕೆ ಅವರಿಗೆ ಈಸಿ ಆಗುತ್ತೆ, ನಮಗೆ ಸ್ವಲ್ಪ ದೂರ ಆಗುತ್ತೆ ಅಂತ. ಬಟ್ ಅದು ಅವರವರೇ ಚೂಸ್ ಮಾಡ್ಕೊಂಡಿರೋದು. ಇಲ್ಲಿ ಉಸ್ತುವಾರಿಗಳೇನು ಇಲ್ಲೇ ನಿಂತ್ಕೋಬೇಕು ಅಲ್ಲೇ ನಿಂತ್ಕೋಬೇಕು ಅಂತ ಹೇಳಿಲ್ಲ, ಅದು ಸಹ ಮ್ಯಾಟ್ರೂ ಆಗಲ್ಲ. ಮೊದಲಿಗೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ, ಮನೇಲಿರೋ ಮಗ್ ತಗೊಬಂದ್ಬಿಟ್ಟು ಹಾಕಬೇಕು ಅಂತ. ಮಗ್ಗನ್ನ ಬಂದುಬಿಟ್ಟು ಇಬ್ಬರು ಹಾಕ್ತಾರೆ. ಆದರೆ ಕಾವ್ಯ ಮತ್ತು ಸೂರಜ್ ಅವರು ಫಸ್ಟ್ಗೆ ಹಾಕ್ತಾರೆ. ಸೆಕೆಂಡ್ ಮತ್ತೆ ಇನ್ನೊಂದು ಅನೌನ್ಸ್ ಮಾಡ್ತಾರೆ, ವೈಪರ್ನ ತಂದು ಹಾಕಬೇಕು ಅಂತ, ಅಂದರೆ ಕಿಚನ್ ವೈಪರ್. ಸೊ ಕಾವ್ಯ ಮತ್ತು ಗಿಲ್ಲಿ ಟೀಮ್ ಅವರಿಬ್ಬರೂ ಹೋಗಿ ವೈಪರ್ನ ಹುಡುಕ್ತಾರೆ. ವೈಪರ್ ತುಂಬ ಮೇಲಿರುತ್ತೆ. ಸೂರಜ್ ಅವರು ಕಾಲನ್ನ ಸ್ಟ್ರೆಚ್ ಮಾಡಿ ಅದನ್ನ ಕೆಳಗಡೆ ಬೀಳಿಸಿ ಆಮೇಲೆ ಅದು ಬಾಯಿಂದ ಅದನ್ನು ಬಕೆಟ್ ಒಳಗಡೆ ಹಾಕೊತಾರೆ. ಬಟ್ ಅಲ್ಲಿ ಮುರಿದಿರುತ್ತೆ. ವೈಪರ್ ಏನಿದೆ ಅದ್ರದ್ದು ಬಾಡಿ ಏನಿದೆ ಅದು ಫುಲ್ಲು ಇವ್ರ ಕಡೆನೇ ಇತ್ತು, ಸೂರಜ್ ಮತ್ತು ಕಾವ್ಯ ಕಡೆ. ಅದ್ರದ್ದು ಹೋಲ್ಡರ್ ಮಾತ್ರ ಗಿಲ್ಲಿ ಮತ್ತು ರಘುವಣ್ಣ ಅವರು ತೊಗೊಂಡು ಹಾಕ್ಕೊಂಡು ಬಂದರು. ಬಟ್ ಆ್ಯಸ್ ಪರ್ ನನ್ನ ಪ್ರಕಾರ ಇಲ್ಲಿ ಕಾವ್ಯ ಮತ್ತು ಸೂರಜ್ಗೆ ಅಲ್ಲಿ ಪಾಯಿಂಟ್ಸ್ ಹೋಗಬೇಕಾಗಿತ್ತು. ಬಟ್ ರಜತ್ ಅವರು ಇದು ಕಂಪ್ಲೀಟ್ ಅಲ್ಲ, ಕಂಪ್ಲೀಟ್ ಸೆಟ್ಟು ಇದು ಎರಡೂ ಇರಬೇಕು, ಅದ್ರ ಹೋಲ್ಡರು ಇರಬೇಕು, ಆವಾಗಲೇ ಅದು ವೈಪರು ಅಂದ್ಬಿಟ್ಟು ಅದನ್ನು ಕನ್ಸಿಡರೇ ಮಾಡಲಿಲ್ಲ. ಇಬ್ಬರಿಗೂ ಪಾಯಿಂಟ್ಸ್ ಕೊಟ್ಟರು. ಬಟ್ ಇದು ರಾಂಗ್ ಆಯಿತು. ಗಿಲ್ಲಿ ರಘು ಅವರಿಗೆ ಇದನ್ನು ಕೊಡಬಾರ್ದಾಗಿತ್ತು, ಯಾಕಂದರೆ ಅದು ವೈಪರ್ ಅಲ್ಲ, ವೈಪರ್ ಹೋಲ್ಡರ್, ಫುಲ್ ಬಾಡಿನೇ ಬಂದಿದೆ. ಇಲ್ಲಿ ಲಾಜಿಕ್ ಏನು ಅಂದರೆ, ಒಂದು ಮಗ್ಗು ಹೊಡೆದಾಗ ಅದ್ರದ್ದು ಇರೋದು ಹೋಲ್ಡರ್ ಬಿದ್ದೋಗಿರುತ್ತೆ, ಮಗ್ಗನ್ನ ತಾನೇ ನಾವು ಕನ್ಸಿಡರ್ ಮಾಡ್ತೀವಿ. ಮಗ್ಗೇನಿದೆ ಅದು ನಾವು ನೀರು ಕುಡಿತೀವಿ, ಸೊ ಅದನ್ನು ಮಗ್ಗಂತೀವಿ. ಸೊ ಅದ್ರದ್ದು ಹೋಲ್ಡರ್ ಕಿತ್ತೋಗಿದೆ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಹೋಲ್ಡರ್ ಇದೂ ಮಗ್ಗೆ ಅಂತ ಅಂದರೆ ಅದು ಕೌಂಟ್ ಆಗೋದಿಲ್ಲ. ಬಟ್ ಇಲ್ಲಿ ಉಸ್ತುವಾರಿಗಳು ರಾಂಗ್ ಡಿಸಿಷನ್ ತೊಗೊಂಡ್ರು, ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಟ್ಟರು. ಆ್ಯಕ್ಚುಲಿ ಇಲ್ಲಿ ಗಿಲ್ಲಿ ಮತ್ತು ರಘು ಅವ್ರಿಗೆ ಪಾಯಿಂಟ್ ಸಿಗಬಾರ್ದಾಗಿತ್ತು, ಬಟ್ ಉಸ್ತುವಾರಿಗಳು ಇದಕ್ಕೆ ಪಾಯಿಂಟ್ಸ್ ಕೊಟ್ಟರು. ಸೊ ಗಿಲ್ಲಿಗೆ ಎಲ್ಲೂ ಮೋಸ ಆಗಿಲ್ಲ, ಕಾವ್ಯ ಟೀಮ್ಗೆ ಮೋಸ ಆಯಿತು.
ಹಾಗೆ ನೆಕ್ಸ್ಟು ಪಿಲ್ಲೋ ಥರ ಕೇಳಿರ್ತಾರೆ, ಬೆಡ್ರೂಮ್ ಪಿಲ್ಲೋ ಅಂತ ಹೇಳಿದಾಗ ಇಬ್ಬರು ಬೇಗ ಹೋಗ್ತಾರೆ. ಕಾವ್ಯ ಮತ್ತು ಸೂರಜ್ ತುಂಬ ಮುಂದೆ ಹೋಗ್ಬಿಟ್ಟು ಕಾವ್ಯನ ಬೆಡ್ಡಲ್ಲಿರೋ ಚಿಕ್ಕ ಬೆಡ್ ಅಂದರೆ ಕುಷನ್ ಏನಿದೆ, ಕುಷನ್ ಅಂತ ಹೇಳ್ತಾರೆ, ಅದನ್ನು ಎತ್ಕೊಂಡು ಬರ್ತಾರೆ. ಇಲ್ಲಿ ರಘು ಮತ್ತು ಗಿಲ್ಲಿ ಅವರು ನಾರ್ಮಲ್ ನಮ್ಮದು ಬೆಡ್ ಪಿಲ್ಲೋ ಏನಿರುತ್ತೆ ಅದನ್ನ ತೊಗೊತಾರೆ. ಬಟ್ ಅದನ್ನ ತೊಗೊಳ್ಳುವಾಗ ಅದು ತುಂಬ ದೊಡ್ಡದಿರುತ್ತೆ, ಬಕೆಟ್ನ ಓಪನ್ ಮಾಡಿನೇ ಅದನ್ನ ಹಾಕಬೇಕು. ಬಟ್ ಅದನ್ನು ಎಲ್ಲೂ ಲಾಜಿಕ್ ಯಾರು ಹಿಡಿಲಿಲ್ಲ, ಚೈತ್ರ ಅವ್ರು ಹಿಡಿತಾರೆ. ಬಟ್ ಇದಕ್ಕೆ ಪಾಯಿಂಟ್ಸ್ ಕೊಡ್ತಾರೆ, ಯಾಕಂದರೆ ಇದಕ್ಕೆ ಗಿಲ್ಲಿಗೆ ರಘು ಅವರಿಗೆ ಪಾಯಿಂಟ್ಸ್ ಕೊಡ್ತಾರೆ. ಬಟ್ ಕಾವ್ಯ ಸೂರಜ್ ಮೊದಲಿಗೆ ಎತ್ಕೊಂಡೋಗಿ ಚಿಕ್ಕ ಕುಷನ್ನ ಹಾಕ್ತಾರೆ ಪಿಲ್ಲೋನ. ಬಟ್ ಅದು ಪಿಲ್ಲೋ ಅಲ್ಲ, ಕುಷನ್ನು ಹೆಡ್ ಹೋಲ್ಡರು ಅಂದ್ಬಿಟ್ಟು ಗಿಲ್ಲಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪಾಪ ಅಲ್ಲೂ ಗಿಲ್ಲಿ ಸೂರಜ್ ಮತ್ತು ಕಾವ್ಯ ಅವರಿಗೆ ಪಾಯಿಂಟ್ ಸಿಗೋದಿಲ್ಲ. ಇಲ್ಲಿ ಯಾರು ರಘು ಮತ್ತು ಗಿಲ್ಲಿ ಅವ್ರಿಗೇ ಪಾಯಿಂಟ್ ಸಿಗುತ್ತೆ. ಇಲ್ಲಿ ನನಗೆ ಮೋಸ ಆಯಿತು ಅಂತ ಅನ್ನಿಸ್ತು. ಬೆಡ್ರೂಮ್ ಪಿಲ್ಲೋ ಅಂದರೆ ಯಾವುದೋ ಒಂದು ಬಂದಿದ್ದಾರೆ. ಅಲ್ಲಿ ಹೇಗೆ ಹೋಲ್ಡರು ಮತ್ತು ಹೋಲ್ಡರ್ದು ವೈಪರ್ನ ಕನ್ಸಿಡರ್ ಮಾಡಿ ಇಬ್ರಿಗೂ ಡ್ರಾ ಅಂತ ಕೊಟ್ಟರು, ಇಲ್ಲೂ ಹಾಗೆ ಕೊಡ್ಬೋದಾಗಿತ್ತು. ಬಟ್ ಇಲ್ಲಿ ಹಾಗೆ ಕೊಡಲಿಲ್ಲ. ಇಲ್ಲಿ ಗಿಲ್ಲಿ ಮತ್ತು ರಘು ಅವ್ರಿಗೆ ಪಾಯಿಂಟ್ಸ್ ಕೊಟ್ಟರು, ಕಾವ್ಯ ಮತ್ತು ಸೂರಜ್ಗೆ ಪಾಯಿಂಟ್ಸ್ ಕೊಡಲಿಲ್ಲ. ಇದು ನನಗೆ ಅನ್ಫೇರ್ ಅಂತ ಅನ್ನಿಸ್ತು. ತುಂಬ ಟೈಮ್ ವಾದ ಮಾಡಿದರು. ಬಟ್ ಇದು ಸೋಫಾ ಮೇಲಿರೋ ಪಿಲ್ಲೋ ಬೆಡ್ರೂಮಲ್ಲಿಟ್ಟರೆ ಅದು ಬೆಡ್ರೂಮ್ ಪಿಲ್ಲೋ ಆಗಲ್ಲ ಅಂತ ಅದನ್ನು ಕೌಂಟ್ ಮಾಡಲಿಲ್ಲ. ಹಾಗೆ ನೆಕ್ಸ್ಟು ಜಿಮ್ ಬಾಲ್ನ ತೊಗೋಬೇಕು ಅಂತ ಹೇಳ್ತಾರೆ. ಅಲ್ಲಿ ದೊಡ್ಡ ಬಾಲ್ನ ಫೋಕಸ್ ಮಾಡ್ತಾರೆ ರಘು ಮತ್ತು ಗಿಲ್ಲಿ. ಬಟ್ ಕಾವ್ಯ ಮತ್ತು ಸೂರಜು ಪಿಂಗ್ ಪಾಂಗ್ ಬಾಲ್ನ ತೊಗೊಂಡು ಬಂದು ಹಾಕ್ತಾರೆ. ಸೊ ಈ ಟಾಸ್ಕ್ನ ಮತ್ತು ಇನ್ನೊಂದು ಬಕೆಟ್ ಹೇಳ್ತಾರೆ, ಬಕೆಟು ಅಷ್ಟೇ ಕಾವ್ಯ ಮತ್ತು ಸೂರಜ್ ಅವರೇ ಮೊದಲಿಗೆ ಹೋಗ್ಬಿಟ್ಟು ಹಾಕ್ಕೊಂಡು ತೊಗೊಬಂದು ಇಡ್ತಾರೆ. ಸೊ ಹೀಗಾಗಿ ಈ ಟಾಸ್ಕ್ನ ಕಾವ್ಯ ಮತ್ತು ಸೂರಜ್ ಅವರು ವಿನ್ ಆಗಿದ್ದಾರೆ, ರಘು ಅವರು ಗಿಲ್ಲಿ ಅವರು ಸೋತಿದ್ದಾರೆ. ಸೊ ಈಗ ಗಿಲ್ಲಿ ಮತ್ತು ರಘು ಅವರು ಸೋತಿರೋದಕ್ಕೆ ಉಸ್ತುವಾರಿ ತಪ್ಪು ಮಾಡಿದ್ದಾರೆ ಅಂತ ತುಂಬ ಜನ ಮಾತಾಡ್ತಾರೆ. ಬಟ್ ನನ್ನ ಪ್ರಕಾರ ಉಸ್ತುವಾರಿಗಳು ಕಾವ್ಯ ಸೂರಜ್ಗೆ ಮೋಸ ಮಾಡಿದರು ಅಂತ ನನಗೆ ಅನ್ನಿಸ್ತು. ಎಪಿಸೋಡ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.